ಮೋದಿಯವರು ರಾಮ ಮಂದಿರ ಆಯಿತು, ಭಾಳ ಸಂತೋಷ. ಭಾಳಷ್ಟು ತಾವೇ ಹೇಳಿರೋ ರೀತಿಯಲ್ಲಿ ಕೆಲವು ಶತಮಾನಗಳ ಸಮಸ್ಯೆಯನ್ನು ನಾವು ಬಗೆಹರಿಸೋದು ಭಾಳ ಸಂತೋಷ ಮಾಡಿದ್ದೀರ. ಆದರೆ ಇದನ್ನೇ ಎಷ್ಟು ವರ್ಷ ಎಷ್ಟು ದಿವಸ ಹೇಳ್ಕೊಂಡು ಹೋಗ್ತಾರೆ. ಇದು ಜನ ಸಂತೋಷಪಟ್ಟಿದ್ದಾರೆ ನೀವು ಮಾಡಿರೋದನ್ನು. ಹಾಗಾಗಿ ಇವಾಗ ಜನ ಆ ಸಂತೋಷದೊಂದಿಗೆ ತಮ್ಮ ಬಡತನವನ್ನು ಕಷ್ಟಗಳನ್ನು ಮರೆಯುವಂಥ ಕೆಲಸ ಕೂಡ ನಾವು ಮಾಡಬೇಕು. ಅದನ್ನು ಮರಿಬಾರ್ದು. ಅದನ್ನು ಮರಿಬಾರ್ದು. ಇವತ್ತು GST ಕಟ್ಟಿ ಜನ ಸುಸ್ತಾಗ್ತಾ ಕೂತಿದ್ದೀವಿ. ಉಪ್ಪಿಂದ ಉಪ್ಪಿನಕಾಯಿಯಿಂದ ಎಲ್ಲದಕ್ಕೂ ಮಜ್ಜಿಗೆಗೂ GST ಇದೆ. ಇವತ್ತು ನಿಮ್ಮ ಕೊಡುಗೆ ಅದು, ಮೋದಿಯವ್ರ ಕೊಡುಗೆ ಇದು GST. ಹೋಗಲಿ, ಅದು ಕಟ್ಟಿಯಾರು ನಾವು ಸಂತೋಷವಾಗಿದ್ದೀವಿ ಕರ್ನಾಟಕದವರು. ಅಂದರೆ ನಮ್ಮ ಪಾಲಿನ ದುಡ್ಡು ನಮಗೆ ಸರಿಯಾಗಿ ಬರ್ತಾ ಇಲ್ಲ. ದಕ್ಷಿಣದ ಹಣ ಉತ್ತರಕ್ಕೆ ಹರಿದೋಗ್ತಾ ಇದೆ. ದ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಆಫ್ ಇಂಡಿಯಾ ಈಸ್ ಮಹಾರಾಷ್ಟ್ರ ಆ್ಯಂಡ್ ಕರ್ನಾಟಕ. ಅಷ್ಟು ಹೈಯೆಸ್ಟ್ ನಾವು ಬಿಕಾಸ್ ನಾನು ವಿನಂತಿ ಮಾಡ್ತಾ ಇದ್ದೀನಿ, ನಮ್ಮ ಮಾಧ್ಯಮದವರು ಇರ್ಬೋದು, ಜನಪ್ರತಿನಿಧಿಗಳು, ನಮ್ಮ ಆರ್ಥಿಕ ನೀತಿ, ಆರ್ಥಿಕ ಬಲ, ಆರ್ಥಿಕ ಕಾರ್ಯಕ್ರಮಗಳ ಬಗ್ಗೆ ನಾವು ಯಾರು ಹೆಚ್ಚು ಚರ್ಚೆ ಮಾಡ್ತಾ ಇಲ್ಲ. ನಾವು ಇದಾಗಬೇಕು. ಆಯಿತು, ರಾಮ ಮಂದಿರ, ಎಸ್, ಗುಡ್. ಯಾಕೆಂತ ನಾವೆಲ್ಲ ಚಿಕ್ಕಂದ್ರಲ್ಲಿದ್ದಾಗ ನಮ್ಮ ಹಳ್ಳಿಗಳಲ್ಲಿ ಶನಿವಾರ ಬಂತು ಅಂದರೆ ಶ್ರಾವಣ ಶನಿವಾರ ಶ್ರೀರಾಮನ ಫೋಟೋ ಇಟ್ಕೊಂಡು ಊರೊಳಗೆಲ್ಲ ಹೋಗೋವು. ನಾಟಕದ ಮೇಷ್ಟ್ರು ತಬಲಾ ಬಾರಿಸಿ ಹಾರ್ಮೋನಿ ಬಾರಿಸ್ಕೊಂಬರೋರು. ಎಲ್ಲರೂ ಮನೆ ಮುಂದೆ ಹೋದರೆ ಒಂದೊಂದು ಹಿಡಿ ಅಕ್ಕಿ ಕೊಡೋರು. ಅದು 4 ವಾರ ಇಟ್ಟು 4 ಕೊನೆಯ ವಾರ ದಿವಸ ಅದನ್ನು ಬೆಲ್ಲದನ್ನ ಮಾಡಿ ಮನೆಗೆಲ್ಲ ಕೊಡೋರು. ಏನು ಹೊಸದೇನಲ್ಲ. ರಾಮ ಭಾರತೀಯರ ಆರಾಧ್ಯ ದೈವ. ಅವನು ಭಾರತೀಯರ ಅಸ್ಮಿತೆ, ಭಾರತದ ಪ್ರತಿ ಮನೆಯ ದೈವ ಅವನು. ಅದರಿಂದ ಹೊಸದಾಗಿ ನಮಗೇನು ರಾಮನ್ನೇನು ಯಾರು ತೋರಿಸ್ಕೊಡ್ಬೇಕಲ್ಲ. ಇರಲಿ, ಪರವಾಗಿಲ್ಲ. ಆದರೂ ಕೂಡ ನೀವು ಮಾಡಿದ್ದೀರಾ, ಶಬಾಷ್, ಅದಿದೆ. ಬಟ್ ಅದೇ ಅಲ್ಲ. ಇವತ್ತು ನಮಗೆ ನಮ್ಮ ಕಷ್ಟ ಸುಖಗಳು, ನಮ್ಮ ಆರ್ಥಿಕ ಸಂಕಷ್ಟಗಳು, ಸಾಮಾನ್ಯ ಜನರ ಪರಿಸ್ಥಿತಿಗಳ ಬಗ್ಗೆ ಇವತ್ತು ಕೇಂದ್ರ ಸರ್ಕಾರ, ಮೋದಿಯವರು ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ. ಹೆಚ್ಚು ಗಮನವನ್ನು ಅಲ್ಲಿಗೆ ನೀವು ಕೊಡಬೇಕಾಗ್ತದೆ.